ಎಲ್ಲರಿಗೂ ನಮಸ್ಕಾರ. 2024 ಆಗಸ್ಟ್ 9ನೇ ತಾರೀಕಂದು ನಾಗರ ಪಂಚಮಿ ಬಂದಿದೆ. ಈ ದಿನದಂದು ನಾಗದೇವರ ವಿಗ್ರಹಗಳು, ಫೋಟೋಗಳನ್ನು ಹಾಲು, ಸಿಹಿ ತಿಂಡಿಗಳು, ಹೂವುಗಳು ಮತ್ತು ದೀಪಗಳಿಂದ ಪೂಜಿಸಲಾಗುತ್ತದೆ. ಅನೇಕ ಸ್ಥಳಗಳಲ್ಲಿ ಭಕ್ತರು ಜೀವಂತ ಹಾವುಗಳಿಗೆ ಹಾಲನ್ನು ಅರ್ಪಿಸುತ್ತಾರೆ. ಅನೇಕ ಸ್ಥಳಗಳಲ್ಲಿ ನಾಗಪಂಚಮಿಯ ದಿನದಂದು ಉತ್ಸವಗಳು ಮತ್ತು ದೊಡ್ಡ ಜಾತ್ರೆಗಳನ್ನು ಸಹ ಆಯೋಜಿಸಲಾಗುತ್ತದೆ. ಮಹಾರಾಷ್ಟ್ರದ ನಾಗ್ಪುರದಲ್ಲಿರುವ ನಾಗೋಬಾ ದೇವಾಲಯವು ನಾಗಪಂಚಮಿ ಪೂಜೆಗೆ ಹೆಸರುವಾಸಿಯಾಗಿದೆ. ನಾಗಪಂಚಮಿಯಂದು ಏನನ್ನು ಮಾಡಿದರೆ ಒಳಿತು ತಿಳಿದುಕೊಳ್ಳೋಣ. ನಾಗಪಂಚಮಿ ದಿನದಂದು ಉಪವಾಸವನ್ನು ಮಾಡಬೇಕು, ಏಕೆಂದರೆ ಇದು ಹಾವಿನ ಕಡಿತದ ಭಯದಿಂದ ಖಚಿತವಾದ ರಕ್ಷಣೆ ಎಂದು ಪರಿಗಣಿಸಲಾಗಿದೆ. ನಾಗದೇವತೆಗಳಿಗೆ ಹಾಲು, ಸಿಹಿ ತಿಂಡಿ, ಹೂವುಗಳನ್ನು ಪೂಜಿಸಿ ಮತ್ತು ಅರ್ಪಿಸಿ. ನಾಗಪಂಚಮಿ ಮಂತ್ರಗಳನ್ನು ಪಠಿಸಿ. ನಾಗಪಂಚಮಿ ಪೂಜೆ ನೀವು ಭೂಮಿಯ ಮೇಲಿನ ಎಲ್ಲಾ ರೀತಿಯ ಜೀವನವನ್ನು ಪ್ರೀತಿಸಬೇಕು, ಗೌರವಿಸಬೇಕು ಮತ್ತು ಸ್ವೀಕರಿಸಬೇಕು ಎಂದು ಸಹ ಸೂಚಿಸುತ್ತದೆ. ಈ ನಾಗಪಂಚಮಿಯಂದು ವಿಶೇಷವಾದ ಪೂಜೆ ಏತಕ್ಕೋಸ್ಕರ ಎಂದರೆ, ಕಂಕಣ ಭಾಗ್ಯ ಇಲ್ಲದೆ ಇರೋರಿಗೆ ಕಂಕಣ ಭಾಗ್ಯ ಫಲಿಸುತ್ತೆ, ಸಂತಾನ ಭಾಗ್ಯ ಇಲ್ಲದವ್ರಿಗೆ ಸಂತಾನನ್ನ ಕರುಣಿಸುತ್ತೆ, ಚರ್ಮದ ಸಮಸ್ಯೆ ಇರೋರಿಗೆ ಚರ್ಮದ ಸಮಸ್ಯೆ ಕಡಿಮೆಯಾಗುತ್ತೆ. ಅನೇಕ ಕೆಲಸಗಳನ್ನ ಮಾಡಬೇಕು ಅಂದ್ಕೊಂಡಿರ್ತಾರೆ, ಅದಕ್ಕೆ ಅಡೆತಡೆಗಳಾಗ್ತಿರುತ್ತೆ, ಆ ಅಡೆತಡೆಗಳು ನಿವಾರಣೆಯಾಗುತ್ತೆ. ಕಾಳಸರ್ಪ ದೋಷ ಇರುವಂಥವರಿಗೆ ನಿವಾರಣೆ ಆಗೋದಕ್ಕೋಸ್ಕರ ಒಂದು ಮಂತ್ರ ಇದೆ. ಕರ್ಕೋಟಕಸ್ಯ ನಾಗಸ್ಯ ದಮಯಂತ್ಯ ನಳಸ್ಯ ಚ ಋತುಪರ್ಣಸ್ಯ ರಾಜರ್ಷೆ ಕೀರ್ತನಂ ಕಲಿನಾಶನಂ. ಈ ಮಂತ್ರನ ನಾಗಪಂಚಮಿಯಂದು 108 ಬಾರಿ ಜಪ ಮಾಡಿದರೆ ಕಾಳಸರ್ಪ ದೋಷ ಕಡಿಮೆ ಆಗುತ್ತೆ. ನಾಗಪಂಚಮಿಯಂದು ನಾಗದೇವರಿಗೆ ಎಷ್ಟು ವಿಶೇಷವಾಗಿ ಪೂಜೆ ಸಲ್ಲಿಸ್ತೀವೋ ಅದೇ ರೀತಿಯಲ್ಲಿ ಶಿವಲಿಂಗಕ್ಕೆ ವಿಶೇಷವಾದ ಪೂಜೆ ಸಲ್ಲಿಸಿದ್ರೆ ತುಂಬಾ ಒಳ್ಳೆಯದು. ನಾಗದೇವರಿಗೆ ಅರ್ಪಣೆ ಮಾಡೋದಕ್ಕೆ ಸುಗಂಧ ಭರಿತವಾದ ಪುಷ್ಪಗಳನ್ನು ಉಪಯೋಗಿಸಬೇಕು. ಮಲ್ಲಿಗೆ ಹೂವು, ಸುಗಂಧರಾಜ, ಮರ್ಲೆ, ಸಂಪಿಗೆ, ಹಾಗೇನೆ ತಾಳೆ ಹೂವು ಅಂದ್ರೆ ಅತ್ಯಂತ ಪ್ರಿಯವಾದದ್ದು. ಇಷ್ಟು ಹೂವುಗಳು ನಾಗದೇವತೆಗೆ ಪ್ರಿಯವಾದದ್ದು. ಹಾಗೆ ಶಿವಲಿಂಗಕ್ಕೆ ಬಿಲ್ಪತ್ರೆಯನ್ನ ಅರ್ಪಿಸುವಾಗ ಬಿಲ್ವಪತ್ರೆಗಳನ್ನ ನೀರಿನಲ್ಲಿ ಚೆನ್ನಾಗಿ ತೊಳೆದು ಅನಂತರ ಸ್ವಲ್ಪ ನೀರು ಒಣಗಿದ ನಂತರ ಗಂಧದಿಂದ ಓಂ ನಮೋ ನಾಗದೇವತಾಯ ನಮಃ ಅಂತ ಬರೆದಾದ್ಮೇಲೆ ಅರ್ಪಣೆ ಮಾಡೋದ್ರಿಂದ ನಾಗದೇವರು ಮತ್ತು ಶಿವನ ಕೃಪೆಗೆ ಪಾತ್ರರಾಗಬಹುದು. ಮುಖ್ಯವಾಗಿ ಮಣ್ಣಿನ ದೀಪದಲ್ಲಿ 6 ಬತ್ತಿಗಳನ್ನ ಇರಿಸಿ ದೀಪ ಬೆಳಗಿಸೋದ್ರಿಂದ ಮನಸ್ಸಿನ ಸಂಕಲ್ಪಗಳು ಈಡೇರುತ್ತದೆ. ದೀಪನ ಇರಿಸುವಂತಹ ಜಾಗದಲ್ಲಿ 6 ಮೂಲೆ ಇರುವಂತಹ ನಕ್ಷತ್ರವನ್ನ ಅರಿಶಿಣದಲ್ಲಿ ಬರೆದು ಅದರ ಮೇಲೆ ದೀಪವನ್ನ ಬೆಳಗಿಸಬೇಕು. ದೀಪವನ್ನ ಬೆಳಗಿಸೋದಕ್ಕೆ ಶುದ್ಧವಾದ ತುಪ್ಪ ಅಥವಾ ಶುದ್ಧ ತೆಂಗಿನ ಎಣ್ಣೆಯನ್ನ ಬಳಸಬಹುದು. ಹಾಲು, ಹಣ್ಣು, ಹೂವು ಮುಖ್ಯವಾದ ಪದಾರ್ಥಗಳು ಪೂಜೆಯನ್ನ ಮಾಡೋದಕ್ಕೋಸ್ಕರ. ಮುಖ್ಯ ನೈವೇದ್ಯ ತಂಬಿಟ್ಟು ಹಾಗೆ ಚಿಗಣಿ ಉಂಡೆ. ಮುಖ್ಯವಾಗಿ ನಾವು ಗಮನಿಸ್ಕೊಳ್ಬೇಕಾದಂತಹ ಅಂಶ ಅಂದ್ರೆ, ಪ್ರತಿಯೊಬ್ಬರು ತಲೆಗೆ ಸ್ನಾನ ಮಾಡ್ತೀವಿ, ಆ ನೀರು ಸೋರ್ದೇ ಇರೋ ತರ ಚೆನ್ನಾಗಿ ಒರೆಸಿದ ಮೇಲೆ ನಾಗರಕಟ್ಟೆ ಹತ್ರ ಹೋಗ್ಬೇಕು. ಅಥವಾ ಹುತ್ತಕ್ಕೆ ಹಾಲು ಎರೀತಾರೆ ಅಂದ್ರೆ ನೀರು ತೊಟ್ಟಿಗದೆ ಇರೋ ರೀತಿಯಲ್ಲಿ ಚೆನ್ನಾಗಿ ಒರೆಸ್ಕೊಂಡು ಆನಂತರ ತೆನೆ ಎರೆಯೋದಕ್ಕೆ ಹೋಗ್ಬೇಕು. ಆದಷ್ಟು ಮನೆಯ ಸದಸ್ಯರೆಲ್ಲರೂ ಹೋಗಿ ಪೂಜೆ ಮಾಡ್ಕೊಂಡ್ ಬಂದ್ರೆ ತುಂಬಾ ಒಳ್ಳೇದು. ನಾಗಪಂಚಮಿಯಂದು ಏಕೆ ಉಪವಾಸ ಮಾಡ್ತಾರೆ ಅಂತ ಒಂದು ಸಣ್ಣ ಕತೆ ಇದೆ. ಒಂದು ಗ್ರಾಮದಲ್ಲಿ ಅಣ್ಣಂದಿರು ಹಾಗೂ ತಂಗಿ ವಾಸ ಇರ್ತಾರೆ. ನಾಗಪಂಚಮಿಯ ದಿನ ಹೊಲ ಉಳಬಾರ್ದು ಅನ್ನೋ ಪದ್ಧತಿನೂ ಈ ಕಥೆಯಿಂದಾನೇ ಬಂದಿದ್ದು. ಪ್ರತಿದಿನದಂತೆ ನಾಗರ ಪಂಚಮಿಯ ದಿನನೂ ಎಲ್ಲರೂ ಹೊಲ ಉಳೋದಕ್ಕೋಸ್ಕರ ಅಂತ ಹೊಲಕ್ಕೆ ಹೋಗ್ತಾರೆ. ಹೊಲ ಉಳುವಂತಹ ಸಮಯದಲ್ಲಿ ಅಕಸ್ಮಾತ್ ಆಗಿ ಸ್ವಲ್ಪ ಹಾವಿಗೆ ತಾಗಿ ಅದಕ್ಕೆ ರೋಷ ಬಂದು ಆತನನ್ನ ಕಚ್ಚುತ್ತೆ. ಆತನ ತಂಗಿಗೆ ವಿಷಯ ಗೊತ್ತಾಗುತ್ತೆ. ವಿಷಯ ತಿಳಿದಿದ ಕೂಡಲೇ ನಾನು ಉಪವಾಸದಿಂದ ಭಕ್ತಿಯಿಂದ ನಾಗಪೂಜೆಯನ್ನ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ತಾಳೆ. ನನ್ನ ಅಣ್ಣನಿಗೆ ಯಾವುದೇ ತರಹದ ತೊಂದರೆ ಆಗಬಾರ್ದು, ಅವನು ಪುನಃ ಬದುಕಬೇಕು ಅನ್ನೋ ಸಂಕಲ್ಪದಿಂದ ಅದೇ ರೀತಿಯಲ್ಲಿ ಭಕ್ತಿಯಿಂದ ಪೂಜೆ ಮಾಡಿದ ನಂತರ ಆ ಅಣ್ಣ ಬದುಕ್ತಾನೆ. ಇದೇ ಕಾರಣದಿಂದ ಅಕ್ಕ ತಂಗಿಯರು ನಾಗರ ಪಂಚಮಿಯಂದು ಉಪವಾಸ ಇದ್ದು ಅಣ್ಣನಿಗೆ ಶ್ರೇಯಸ್ಸು ಬಯಸ್ತಾರೆ. ನಾಗರ ಪಂಚಮಿಯ ದಿನದಂದು ಯಾವ ಕೆಲಸಗಳನ್ನ ಮಾಡಬಾರ್ದು ಅಂತ ತಿಳ್ಕೊಳ್ಳೋಣ. ನಾಗಪಂಚಮಿ ದಿನದಂದು ಭೂಮಿಯನ್ನು ಉಳುಮೆ ಮಾಡಬೇಡಿ, ಏಕೆಂದರೆ ಅದು ಭೂಮಿಯಲ್ಲಿ ವಾಸಿಸುವ ಹಾವುಗಳಿಗೆ ಹಾನಿಯುಂಟು ಮಾಡಬಹುದು. ಈ ದಿನದಂದು ಮರಗಳನ್ನು ಕಡಿಯಬೇಡಿ, ಏಕೆಂದರೆ ಅದು ಮರದಲ್ಲಿ ಅಡಗಿರುವ ವಾಸಿಸುವ ಸರ್ಪಗಳಿಗೆ ಹಾನಿಯುಂಟಾಗಬಹುದು. ನಾಗಪಂಚಮಿ ದಿನದಂದು ಸೂಜಿ ದಾರಗಳಿಂದ ಹೊಲಿಯುವುದು ಅಶುಭವೆಂದು ಪರಿಗಣಿಸಲಾಗಿದೆ. ನಾಗಪಂಚಮಿಯಂದು ಕಬ್ಬಿಣದ ಬಾಣಲೆಗೆ ಬೆಂಕಿ ಇಡಬೇಡಿ ಅಥವಾ ಕಬ್ಬಿಣದ ಪಾತ್ರೆಯಲ್ಲಿ ಆಹಾರವನ್ನು ಬೇಯಿಸಬೇಡಿ. ನಾಗಪಂಚಮಿಯಂದು ಆದಷ್ಟು ದೋಷಗಳನ್ನ ಹೋಗಿಸ್ಕೋಬೇಕು ಅಂತ ಪೂಜೆ ಮಾಡ್ತಾ ಇರ್ತೀವಿ. ದೋಷ ಬರಹಂತಹ ಯಾವುದೇ ಕೆಲಸಗಳನ್ನ ಮಾಡೋದನ್ನ ತಪ್ಪಿಸಬೇಕು. ಸಾಧ್ಯವಾದಷ್ಟು ಸ್ನಾನ ಮಾಡುವಾಗ ಅರಿಶಿಣದ ನೀರಿನಿಂದ ಸ್ನಾನ ಮಾಡಿದ್ರೆ ತುಂಬಾನೇ ಒಳ್ಳೆಯದು. ನಾಗದೋಷ ಪರಿಹಾರ ಆಗೋದಕ್ಕೋಸ್ಕರ ಓಂ ನಮೋ ನಾಗದೇವತಾಯ ನಮಃ ಅಂತ ನಮ್ಗೆ ಎಷ್ಟು ಸತಿ ಆಗುತ್ತೋ ಅಷ್ಟು ಸತಿ ಹೇಳ್ಕೊಂಡ್ರೆ ಆದಷ್ಟು ದೋಷ ಕಡಿಮೆ ಆಗುತ್ತೆ. ನಾಗಪಂಚಮಿಯ ದಿನ ನಾವು ಊಟ ಮಾಡುವಂತಹ ಪದಾರ್ಥಗಳಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಬಳಕೆ ನಿಷೇಧವಾಗಿದೆ.
ನಾಗಪಂಚಮಿಯ ದಿನದಂದು ಯಾವ ಕೆಲಸಗಳನ್ನು ಮಾಡಿದರೆ ನಮಗೆ ಒಳ್ಳೆಯದು, ಯಾವ ಕೆಲಸಗಳನ್ನು ಮಾಡಬಾರ್ದು ಅಂತ ತಿಳಿಸ್ಕೊಡುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಓಂ ನಮೋ ನಾಗದೇವತಾಯ ನಮಃ.